ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾನಸಿರಿ ಯೂಟ್ಯೂಬ್ ಚಾನಲ್. ಈಗ ಕೈಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ, ಇದು ಬಟ್ಲಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಇದೆ. ಅದೇನು ಅಂತ ಹೇಳ್ತೀನಿ ಬನ್ನಿ. ಈಗ ಸಮ್ಮರ್ ಕ್ಯಾಂಪಿಗೆ ಅಪ್ಪ ಅಮ್ಮ ಸಮ್ಮರ್ ಕ್ಯಾಂಪಿಗೆಲ್ಲ ಹಾಕ್ತಾ ಇರ್ತಾರೆ. ಬಿಸಿಲಲ್ಲಿ ಹೋಗಿ ಬಿಸಿಲಲ್ಲಿ ಬರ್ತೀವಿ ಮತ್ತು ಅದು ಇದು ಫಂಕ್ಷನ್ಸ್ ಇರ್ತವೆ, ಹೋಗಿ ಬರ್ತೀವಿ, ಕರ್ರಗಾಗಿರ್ತೀವಿ. ಟ್ರಿಪ್ಪು ಅಂತ ಹೋಗಿರ್ತೀವಿ, ಕರ್ರಗಾಗಿ ಬರ್ತೀವಿ. ಅವಾಗ ಸೆಕೆ ಕುದುತ್ತಾ ಇರುತ್ತೆ, ಸೆಕೆ. ಅದಕ್ಕೆ ಈಗ ಏನು ಮಾಡಬೇಕು ಅಂದರೆ, ಇದೊಂದು ಸ್ಪೆಷಲ್ ರೆಸಿಪಿ ಹೇಳ್ತೀನಿ, ಅದನ್ನು ನೀವು ಬರ್ಕೊಂಡು ಮಾಡಿಬಿಡಿ. ನಿಜ ಮನಸ್ಸಿಗೆ ಒಂಥರ ತಂಪು, ದಪ್ಪ ಇದ್ದರೆ ತೆಳ್ಳಗಾಗ್ತೀರಾ. ನಿಜ ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಈಗ ನೋಡಿ, ಆ ರೆಸಿಪಿ ಹೇಳ್ತೀನಿ. ಖಡಕ್ ರೊಟ್ಟಿನ ಮುರ್ಕೊಂಡು ಇಷ್ಟಿಷ್ಟೇ ಪೀಸ್ ಹಾಕಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ಪೀಸ್ ಮಾಡಬೇಕು. ಇಷ್ಟು ಪೀಸ್ ಮಾಡಿಬಿಟ್ಟು ಅದು ಎಷ್ಟಾಗುತ್ತೋ ಅಷ್ಟು. ಈಗ ನೀವು ಅಷ್ಟು ಮಾಡಿದ್ರೆ, ಒಂದು ರೊಟ್ಟಿ ಫುಲ್ ಹಾಕಿದ್ರಿ ಅಂದರೆ 4 ಚಮಚ, ಏನೋ 2 ರೊಟ್ಟಿ ಫುಲ್ ಹಾಕಿದ್ರಿ ಅಂದರೆ 8 ಚಮಚ, ಹಂಗೆ 4 ಚಮಚ. ಈಗ ಏನಾದ್ರು ನೀವು 4 ಹಾಕಿದ್ರಪ್ಪ, 4 + 4 + 4 + 4 ಎಷ್ಟಾಗುತ್ತೆ? 16 ಆಗುತ್ತೆ. 16 ಚಮಚ ಹಾಕಬೇಕು. ಅದು ಸಣ್ಣದರಲ್ಲಿ, ಇಷ್ಟರಲ್ಲಿ. ಈಗ ಇಷ್ಟು ಹಾಕ್ಕೊಂಡಿರ್ತೀರ. ಈಗ ಅದು ಮೊಸರು ತಕ್ಕಷ್ಟು ಹಾಕಬೇಕು. ಈಗ ನೀವು 1 ರೊಟ್ಟಿ ಆಗಿರ್ತೀರ, 4 ಸ್ಪೂನು. ಓಕೆ, ಈಗ ಮೊಸರದಾಯಿತು. ಈಗ ರುಚಿಗೆ ತಪ್ಪಷ್ಟು ಉಪ್ಪು ಹಾಕಬೇಕು. ಆಮೇಲೆ 1 ಗಿಟಕ್ಕೂ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಡಿ. ಹಿಂಗೆ ತೆಗೆದು ಹಂಗೆ ಓಪನ್ ಮಾಡಿಬಿಡಿ. ಯಾಕಂದರೆ ಇದೊಂಥರ ಹಿಂಗೆ ತೆಳ್ಳಗಾಯಿತು ಅಂದರೆ ಮೊಸರು ತಿನ್ನಂಗಾಗುತ್ತೆ, ಚೆನ್ನಾಗಿರಲ್ಲ. ಹಂಗೆ ಕಡಕ್ ಇರುತ್ತಲ್ಲ, ಕಡಕ್ಕು ಹಾಗೆ ತಿಂದರೆ ಸಖತ್ತಾಗಿರುತ್ತೆ. ಹಾಗಾಗಿ ಈ ಬೇಸಿಗೆ ತಂಪಲ್ಲಿ ಇದನ್ನು ತಿಂದರೆ, ಈ ಬೇಸಿಗೆದಲ್ಲಿ ಇದನ್ನು ತಿಂದರೆ ತಂಪು ಅನಿಸುತ್ತೆ ಬಾಡಿಗೆಲ್ಲ. ಈ ರೆಸಿಪಿನ ನೀವು ಮಾಡ್ಕೊಳೋದು ಕಲಿಬೇಡಿ. ನಾನು ನಮ್ಮಮ್ಮಗೆ ಒಂಚೂರು ಟೇಸ್ಟ್ ಕೊಟ್ಟೆ, ನೋಡಿ ನಮ್ಮಮ್ಮ ತುಂಬ ಖುಷಿಪಟ್ಟರು. ಏನೇ ರೆಸಿಪಿ ಗರ್ಲ್ ಅದೆಲ್ಲ ಅಂತಿದ್ದಾರೆ. ನನಗೆ ತುಂಬ ಇವತ್ತು ಡೇ ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಈ ರೆಸಿಪಿ ಮಾಡಿದಾಗ ಈಗ ನಮ್ಮ ಮನೇಲಿ 2 ರೊಟ್ಟಿ ಉಳಿದಿದ್ವು, ಅದಕ್ಕೆ ಮಾಡ್ಕೊಂಡಿದ್ದೆ. ನಿಜ ನಾನು ಥಿಂಕ್ ಮಾಡಿದ್ದೆ, ನಾವು ವೀಡಿಯೋನೂ ನೋಡಿಲ್ಲ, ಥಿಂಕ್ ಮಾಡಿದ್ದು ಈ ಥರ ಮಾಡಿದ್ರೆ ಏನಕ್ಕೆ ಟೇಸ್ಟ್ ನೋಡೋಣಲ್ಲ ಅಂತ ಒಂಚೂರು ಟೇಸ್ಟ್ ಮಾಡ್ಕೊಂಡು ನೋಡಿದೆ. ಸಖತ್ತಾಗಿತ್ತು ಅಂತ ಫುಲ್ ಮಾಡಿದ್ರೆ ನಮ್ಮಮ್ಮ ಒಂದು 4 ಚಮಚ ತಿಂದ್ರು, ಅಲ್ಲಿಗೆ ಖಾಲಿ ಆಯ್ತು. ಇಷ್ಟ ಉಳಿದಿದೆ ನೋಡಿ, ಇಷ್ಟೇ ಆಗಿದೆ. ಅದು ಈಗ ಬಟ್ಲು ತುಂಬ ಮಾಡಿದ್ದು ಸ್ವಲ್ಪ ಖಾಲಿ ಆಗಿಬಿಟ್ಟು. ಅದೇ ಟೇಸ್ಟ್ ಇರುತ್ತಲ್ಲ, ತಿಂದು ಹೊಟ್ಟೆ ಒಂಥರ ತಂಪು ಅನಿಸುತ್ತೆ. ಹೊಟ್ಟೆ ನೋವು, ತಲೆನೋವು ಎಲ್ಲ ಬರುತ್ತಲ್ಲ, ಅದು ಬರೋದು ಸ್ಟಾಪ್ ಆಗಲ್ಲ. ಸ್ವಲ್ಪ ನೀವು ಬೆಳಗ್ಗೆ ಬಿಸಿಲು ಟೈಮಲ್ಲಿ ಅಷ್ಟೇ ಮಾಡ್ಕೋಬೇಕು. ಈಗ ಸಂಜೆ ಟೈಮಲ್ಲಿ ಇದನ್ನು ಮಾಡ್ಕೋಬಾರ್ದು. ಬಟ್ ನಾನು ಇವತ್ತು ಮಿಸ್ ಮಾಡಿಬಿಟ್ಟೆ. ಮಧ್ಯಾಹ್ನ ಫಂಕ್ಷನಿಗೆ ಹೋಗಿದ್ವಿ, ಹಾಗಾಗಿ ಇವಾಗ ಒಟ್ಟು 1 ದಿನಕ್ಕೆ 2 ಸಲಿನಾರು 3 ಸಲಿನಾರು ಮಾಡಲೇಬೇಕು. ಓಕೆ, ಈಗ ಇದನ್ನು ಮಾಡಿ ನೋಡಿ, ತಂಪು ಅನಿಸುತ್ತೆ. ಓಕೆ, ಈಗ ನಾನು ಯೂಟ್ಯೂಬ್ ಚಾನಲಿಗೆ ನೆಕ್ಸ್ಟ್ ಟೈಮ್ ಮಾಡೋಣ.